ಮೊದಲನೇದಾಗಿ ಮೇಷರಾಶಿಯ ಬಗ್ಗೆ ಮಾತನಾಡ್ತಾ ಹೋಗೋಣ. ಗುರುಜಿ, ಮೇಷರಾಶಿಯವರ ಯೋಗ ಹೇಗಿರುತ್ತೆ, ಜೊತೆಗೆ ಮೇಷರಾಶಿಯವರು ಅಂತ ಬಂದಾಗ ಇಲ್ಲಿವರೆಗೂ ಕೂಡ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಿರ್ತಾರೆ. ಆದರೆ 2025ರಲ್ಲಿ ಅವ್ರಿಗೆ ಏನೆಲ್ಲ ಯೋಗಗಳು ಕೈ ಬೀಸಿ ಕರೆಯುತ್ತೆ, ಮತ್ತು ಹೇಗಿರುತ್ತೆ ಭವಿಷ್ಯ ಅಂತ ನೋಡಿ. ಸಾಮಾನ್ಯವಾಗಿ ಪ್ರಮುಖವಾಗಿರುವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾವು ಪ್ರತಿ ವರ್ಷ ಗುರು ಬದಲಾವಣೆ ಆಗುತ್ತೆ, ಅದರಿಂದ ಕೆಲವೊಂದು ಫಲಗಳನ್ನು ತೆಗೆದುಕೊಳ್ಳುವಂಥದ್ದು ಸಹಜವಾಗಿತ್ತು. ಆದರೆ 2025ರಲ್ಲಿ ಬರುವಂತಹದ್ದು ಒಂದು ಅದ್ಭುತವಾದಂತಹ ವರ್ಷ ಅಂತಲೂ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನೋಡಿ, ಒಂದು ಗ್ರಹ ಬದಲಾವಣೆ ಆಗಬೇಕಾದ್ರೆ ನಿರ್ದಿಷ್ಟ ಅವಧಿಯನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಅದರಲ್ಲಿ ಕೆಲವು ಪ್ರಮುಖವಾಗಿರುವಂತಹ ಗ್ರಹಗಳು ಬದಲಾವಣೆ ಆಗುವಂಥದ್ದನ್ನು 2025ರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಶನಿ ಬದಲಾವಣೆ, ಗುರು ಬದಲಾವಣೆ ಆಗುವಂಥದ್ದು, ಅದರ ಜೊತೆಗೆ ಶುಕ್ರ ರಾಹುವಿನ ಸಂಯೋಗ, ಇದೂ ಸಹ ಕೆಲವು ರಾಶಿಗಳಿಗೆ ಶುಭ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಇವೆಲ್ಲವೂ ಲೆಕ್ಕಾಚಾರ ಮಾಡಿದಾಗ ವರ್ಷ ಭವಿಷ್ಯ ಅಂತ ಬಂದಾಗ ಮೇಷರಾಶಿಯವರಿಗೆ ಎಲ್ಲೋ ಒಂದು ಕಡೆ ವರ್ಷದಲ್ಲಿ ಪ್ರಾರಂಭ ಹಂತದಲ್ಲಿ ನಾವು ನೋಡಿದಾಗ ಸಂಪೂರ್ಣವಾದಂಥ ಗುರುಬಲ ನಾವು ಕಾಣಬಹುದು. ಅಂದರೆ ಎಲ್ಲಿವರೆಗೂ ನೋಡಬಹುದು ಅಂತ ಹೇಳಿದ್ರೆ ಮೇ ತನಕ ಸಂಪೂರ್ಣವಾದಂಥ ಗುರುಬಲ ಇರುವಂಥದ್ದಿದೆ. ಯಾಕಂತ ಹೇಳಿದ್ರೆ ಗುರು ಬದಲಾವಣೆ ಆಗೋದೇ ಮೇ ತಿಂಗಳಲ್ಲಿ ಋಷಭ ರಾಶಿಯಿಂದ ಮಿಥುನ ರಾಶಿಗೆ. ಸೊ ಇದೊಂದು ಮೇವರೆಗೂ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಆದರೆ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಏನಾಗುತ್ತೆ, ಸ್ವಲ್ಪ ಏನೋ ಒಂದು ಕಡೆ ಸಮಸ್ಯೆಗಳು ಉಂಟಾಗುವಂಥದ್ದು ಸಾಧ್ಯತೆ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂದರೆ ಮಾರ್ಚ್ಗೆ ಪ್ರಾರಂಭ ಆಗುವಂಥದ್ದು ಸ್ವಲ್ಪ ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ 7.5 ಅನ್ನುವಂಥದ್ದು 7.5 ವರ್ಷ ಕಾಡುವಂಥದ್ದು ಇರುತ್ತೆ. ಅಂತಹ 7.5 ಅನ್ನುವಂಥದ್ದು ಈ ಮೇಷರಾಶಿಯವರಿಗೆ ಪ್ರಾರಂಭ ಆಗುವಂಥದ್ದು 2025 ಮಾರ್ಚ್ 29ನೇ ತಾರೀಕು. ಯಾಕಂತ ಹೇಳಿದ್ರೆ ಇದೇ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾಗುವಂತಹ ಶನಿ ಈ ಮೇಷರಾಶಿಯವರಿಗೆ ಸಂಪೂರ್ಣವಾದಂತಹ ಶನಿ ಪ್ರಭಾವ ಪ್ರಾರಂಭ ಆಗುತ್ತೆ. ಸೊ ಇದರಿಂದ ಕೆಲವು ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ. ಈಗಾಗಲೇ ಭಾಳ ಜನ ಎದುರಿಸ್ಬಿಟ್ಟಿರ್ತಾರೆ, ಮೇಷರಾಶಿಯವರಿಗೆ ಶನಿ 7.5 ಬಂತು, ಕಷ್ಟಗಳು ಬಂತು ಅಂತ. ಖಂಡಿತ ನನ್ನ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಆ ಗ್ರಹಗಳ ಫಲಾಫಲಾನುಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ನೋಡಿ, ಯಾವಾಗಲೂ ಅಷ್ಟೇ ಶನಿ ಅಂದರೆ ಕರ್ಮಕಾರಕ ಅಂತ ಹೇಳ್ತೀವಿ, ಆಯುಷ್ಯಕಾರಕ ಅಂತ ಹೇಳ್ತೀವಿ. ಹಾಗಿದ್ದರೆ ಭಯ ಬೀಳೋ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಿನ್ನ ಕರ್ಮ ಮಾಡುವಂಥ ಕರ್ಮ ಸರಿಯಾಗಿತ್ತು ಅಂತ ಹೇಳಿದ್ರೆ ಖಂಡಿತ ಏನೂ ತೊಂದರೆ ಆಗೋದಿಲ್ಲ. ನಾವು ಮಾಡುವಂಥ ಕರ್ಮಫಲಗಳಿಂದ ಅನುಭವಿಸುವಂಥದ್ದು ಇರುತ್ತೆ ಆ 7.5 ಅಂತ ಹೇಳ್ಬೋದು. ಈ ಥರ ಲೆಕ್ಕಾಚಾರದಲ್ಲಿ ಕೆಲವೊಂದು ವೃತ್ತಿಯಲ್ಲಿ ಜೀವನದಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಮತ್ತು ಖರ್ಚುಗಳು ಜಾಸ್ತಿ ಆಗುವಂಥದ್ದು ಹೆಚ್ಚಾಗಿರುತ್ತೆ. ನೀವು ಸಂಪಾದನೆ ಚೆನ್ನಾಗಿರುತ್ತೆ ಮೇವರೆಗೂ, ಒಳ್ಳೆಯ ಬಿಸ್ನೆಸ್ ಮಾಡುವಂಥವ್ರಿಗೆಲ್ಲ ಏನಾಗುತ್ತೆ, ಎಷ್ಟು ಬಂದ್ರೂ ಉಳಿತಾಯ ಆಗೋದಿಲ್ಲ. ಬೇಡವಾದಂತಹ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಬೇಡವಾದಂಥ ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಳ್ಳುವಂಥದ್ದು ಇರುತ್ತೆ. ಯಾವುದೇ ಕಾರಣಕ್ಕೂ ಹೊಸದಾಗಿ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ, ಮೇಷರಾಶಿಯವರು ಬಿಸ್ನೆಸ್ ಪ್ರಾರಂಭ ಮಾಡೋಣ, ಏನೋ ಒಂದು ಚಿಕ್ಕದಾಗಿ ಮಳೆಗೇನೋ ಅಥವಾ ವ್ಯಾಪಾರವನ್ನು ಮಾಡೋಣ, ಅಥವಾ ಏನಾದರೂ ಒಂದು ಹೊಸದಾಗಿ ಒಂದು ಕಂಪ್ನಿ ಓಪನ್ ಮಾಡೋಣ ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಇದ್ದರೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ. ಇದೊಂದು ಸ್ವಲ್ಪ ಮೇಷರಾಶಿಯವರಿಗೆ ಪ್ರಾಬ್ಲಮ್ ಎದುರಾಗುವಂಥದ್ದು ಇರುತ್ತೆ. ಮದುವೆ ವಿಚಾರ ಅಥವಾ ಇನ್ನಿತರ ಶುಭ ಕಾರ್ಯಗಳು ಏನಾದರೂ ಇತ್ತು, ಈಗಾಗಲೇ ಫಿಕ್ಸ್ ಆಗಿದೆ ಅಂದರೆ ಮೇ ಒಳಗಡೆ ಏನಾದರೂ ಅನುಕೂಲ ಆಯಿತು ಅಂದರೆ ಮಾಡಿ ಮುಗಿಸ್ಬಹುದು, ಏನು ಪ್ರಾಬ್ಲಮ್ ಏನೂ ಆಗುವಂಥದ್ದು ಏನಿರೋದಿಲ್ಲ. ಆನಂತರ ಬರುವಂಥದ್ದು ಕೆಲವೊಂದು ವಿಚಾರದಲ್ಲಿ ಈ ರೀತಿ ಹೆಚ್ಚು ಖರ್ಚುಗಳಾಗೋದ್ರಿಂದ ಸಾಲದ ವಿಚಾರದಲ್ಲಿ ಹೆಚ್ಚು ಆಗುವಂಥದ್ದು ಇರುತ್ತೆ. ಅಂದರೆ ಖರ್ಚುಗಳು ಜಾಸ್ತಿಯಾಗಿ ಸಾಲ ಮಾಡುವಂಥ ಪರಿಸ್ಥಿತಿ ಎದುರಾಗುವಂಥದ್ದು, 7.5 ತೊಂದರೆಗಳು ಅನುಭವಿಸುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ. ಸಾಲ ಅಂತೂ ಖಂಡಿತ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು 2025ರಿಂದ ಜೂನಿಂದ ನಾವು ಲೆಕ್ಕಾಚಾರ ಮಾಡಿಕೊಂಡ್ರೆ 2026 ಮಾರ್ಚ್ ತನಕ ಮೇಷರಾಶಿಯವರಿಗೆ ಒಂದು ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ. ಇನ್ನು ಅದರ ಜೊತೆಗೆ ಮಾರ್ಚ್ ಮತ್ತು ಏಪ್ರಿಲ್, ಮೇ ಇಂತಹ ಸಂದರ್ಭದಲ್ಲಿ ನಾವು ಈ ವರ್ಷದಲ್ಲಿ ನೋಡೋಕ್ಕೆ ಹೋದರೆ ಕೆಲವೊಂದು ಹೆಚ್ಚಿನ ಮಟ್ಟಿಗೆ ಸ್ನೇಹಿತರಿಂದ ಸ್ವಲ್ಪ ಹಣ ಕಳ್ಕೊಳ್ಳುವಂಥದ್ದು, ಅಥವಾ ಹುಡುಗರಿಗಂತೂ ಸ್ವಲ್ಪ ಮಟ್ಟಿಗೆ ಏನಾದರೂ ದುರಭ್ಯಾಸ ಕಲ್ತ್ಕೊಳ್ಳುವಂಥದ್ದು, ತೊಂದರೆಗಳಾಗುವಂಥದ್ದು ಸ್ನೇಹಿತರಿಂದ. ಸೊ ಇವೆಲ್ಲವೂ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಗಾಡಿಗಳೆಲ್ಲ ಹುಷಾರಾಗಿರಬೇಕಾಗುತ್ತೆ ಓಡಿಸೋವಾಗ ಮಾರ್ಚಿಂದ. ಯಾಕಂತ ಹೇಳಿದ್ರೆ 7.5 ಅಂತ ಹೇಳಿದ್ರೆ ವಾಹನ ಖರ್ಚುಗಳು ಜಾಸ್ತಿ ಆಗೋದು, ಬೀಳೋದು, ಏಳೋದು ಇಂಥವೆಲ್ಲ ಜಾಸ್ತಿ ಆಗುವಂಥದ್ದು ಇರುತ್ತೆ. ಮತ್ತು ಅದರ ಜೊತೆಗೆ ಕೆಲವೊಮ್ಮೆ ಚಿಕ್ಕ ಪುಟ್ಟ ಕೋರ್ಟು
ಕಚೇರಿ ಸಮಸ್ಯೆ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಇಂಥದ್ದೇನಾದರೂ ಪಾಲುದಾರಿಕೆ ಏನಾದರೂ ಮಾಡುವಂಥದ್ದಿದ್ರೆ ಸ್ವಲ್ಪ ಈ ವರ್ಷ ಅವಾಯ್ಡ್ ಮಾಡಿ ಬರೋ ವರ್ಷ ಮಾಡೋದು ಬಹಳ ಒಳ್ಳೆಯದು. ಮತ್ತು ವಿದ್ಯಾರ್ಥಿಗಳಿಗೆ ಸೋಂಬೇರಿತನ ಜಾಸ್ತಿ ಆಗುತ್ತೆ. ಎಜುಕೇಷನ್ ವಿಚಾರದಲ್ಲಿ ಏನಾದರೂ ಹೈಯರ್ ಎಜುಕೇಷನ್ ಮಾಡುವಂಥದ್ದು ಏನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಮಾರ್ಚ್ ಒಳಗಡೆನೇ ಪ್ರಯತ್ನ ಮಾಡೋದು ಒಳ್ಳೆಯದು. ವಿದೇಶದ ವಿಚಾರ ನಂತರ ಬರುವಂಥ ದಿನಗಳು ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಆರೋಗ್ಯದ ವಿಚಾರದಲ್ಲಿನೂ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಮೇಷರಾಶಿಯವರಿಗೆ. ಮತ್ತು ಅದ್ರ ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆನೇ ಒಂದು ಸ್ವಲ್ಪ ತುಂಬ ದೊಡ್ಡದಾಗುವಂಥ ಸಾಧ್ಯತೆ ಹೆಚ್ಚಾಗಿ ಕಾಡುವಂಥದ್ದು ಇರುತ್ತೆ. ಇದಕ್ಕೆ ಪರಿಹಾರ ಏನು ಮಾಡ್ಕೋಬೇಕಂತ ಹೇಳಿದ್ರೆ ಆದಷ್ಟು 29ನೇ ತಾರೀಕು 7:30 7 ವರ್ಷದ ಪ್ರಾರಂಭ ಆಗೋದ್ರಿಂದ ಒಂದು ಶನಿ ಶಾಂತಿ ಮಾಡಿಸ್ಕೊಂಬಿಡಿ, ಬಹಳ ಉತ್ತಮವಾದಂಥ ಫಲ. ಇಲ್ಲ ಕನಿಷ್ಠ ಪಕ್ಷ ಹನುಮಂತನ ದೇವಸ್ಥಾನ ಅಥವಾ ಶನೇಶ್ವರ ದೇವಸ್ಥಾನದಲ್ಲಿ ಒಂದು ಅಭಿಷೇಕ, ತೈಲ ಅಭಿಷೇಕ ಮಾಡಿ ಎಳ್ಳು ಕಪ್ಪು ವಸ್ತ್ರ ದಾನ ಮಾಡುವಂಥದ್ದು. ಮತ್ತು ಅದರ ಜೊತೆಗೆ ಗುರುವೂ ಬದಲಾವಣೆ ಆಗೋದ್ರಿಂದ ಮೇ ತಿಂಗಳಲ್ಲಿ ಒಂದು ಗುರು ಶಾಂತಿ ಮತ್ತು ಗುರು ಜಪವನ್ನು ಮಾಡಿಸುವಂಥದ್ದು, ಗುರು ದೇವಸ್ಥಾನಗಳಿಗೆ ಹೋಗೋದ್ರಿಂದ ಈ ಮೇಷರಾಶಿಗೆ ಬರುವಂಥ 7:30 ಮತ್ತು ಗುರುಬಲವನ್ನು ಕಳ್ಕೊತಾ ಇದ್ದಾರೆ, ಅದರ ಪರಿಣಾಮ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ.